ಇವತ್ತು ಬೆಳಗ್ಗೆನೇ ಎದ್ದೆ ಅಷ್ಟು ಬೇಗ ಎದ್ದಿಲ್ಲ. ಎದ್ದಿದ್ದೆ 8 ಗಂಟೆಗೆ. 8 ಗಂಟೆಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ನಾನು ಮನೆಗೆ ಬಂದೆ. ನಾಷ್ಟ ಮಾಡೋಣ ಅಂತ ಹೋದೆ ಅಡುಗೆ ಮನೆಗೆ. ನಮ್ಮಮ್ಮ ಚಿತ್ರಾನ್ನ ಮಾಡಿತ್ತು. ಚಿತ್ರಾನ್ನ ತಿನ್ಕೊಂಡು ಹಂಗೆ ನನ್ನ ಫೇವ್ರೇಟ್ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದೆ. ಚಿಂಟು ಟಿವಿಲಿ ಐಡಿ ಬರ್ತಾ ಇತ್ತು. ಅದು ನೋಡೋದಕ್ಕೆ ಬರೀ ಒಂದು ಕಾರ್ಟೂನ್ ಆಗಿರ್ಬೋದು ಅಷ್ಟೇ, ಬಟ್ ಅದರಲ್ಲಿರೋ ಫೀಲಿಂಗ್ಸ್, ಎಮೋಷನ್ ಎಂತ ದೊಡ್ಡವ್ರನ್ನ ಬೇಕಾದ್ರೂ ಕರಗಿಸ್ಬಿಡುತ್ತೆ. ಅಷ್ಟು ಸಖತ್ತಾಗಿ ಬರೆದಿರ್ತಾನೆ ಸ್ಕ್ರಿಪ್ಟ್ ಅದರಲ್ಲಿ. ಅದಾದ್ಮೇಲೆ ಹೊರಗಡೆ ಬಂದೆ, ಶೂಸ್ ಹಾಕೊಂಡೆ. ನಮ್ಮ ಕಂಪ್ನಿಲಿ ಓದ್ಬೇಕು ಒಂದು ಶೂಸ್ ಕೊಟ್ಟಿದ್ರು, ಹಾಕೊಂಡೆ. ನೋಡಿದ್ರೆ ಚೆನ್ನಾಗಿ ಇತ್ತು ಹಾಕಬೇಕಾದ್ರೆ, ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಡೈಲಿ ಹಾಕೊಂಡ್ರೆ ಆಗೋದಿಲ್ಲ ಅಂತ. ಎಲ್ಲ ರೈಡ್ ಹೋಗಬೇಕಾದ್ರೆ ಸೇಫ್ ಆಗಿರುತ್ತೆ ಅಂತ ಹಾಕೊಂಡೆ. ಸರಿ ಆಯ್ತು ಅಂತ ನಾನು ಕಂಪ್ನಿ ಕಡೆ ಹೋದೆ. ಹೋಗ್ಬೇಕಾದ್ರೆ ಗಾಡಿಲಿ ಪೆಟ್ರೋಲ್ ಕಡಿಮೆ ಅನಿಸ್ತು. ಈಗಲೇ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಕಡೆ ಹೋದೆ. ಪೆಟ್ರೋಲ್ ಬಂಕ್ ಕಡೆ ಹೋಗಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಶಿವ ಅಂತ ಕಂಪ್ನಿ ಕಡೆ ಹೋದೆ. ಅದಾದ್ಮೇಲೆ ಕಂಪ್ನಿಯಿಂದ ಬರೋಷ್ಟಲ್ಲೇ ಆಸ್ ಯೂಶಲ್ ಟೈಮ್ 5:30 ಆಗಿತ್ತು. 5:30ಗೆ ಮನೆಗೆ ಬಂದೆ. ಇವತ್ತೇನಂತ ಕಂಟೆಂಟ್ ಏನಿಲ್ಲ, ಇವತ್ತಂತಲ್ಲ, ನಾನು ಡೈಲಿ ಇದೆ ಕಂಟೆಂಟೇ. ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ಮೇಲೆ ನಾನು ಕಂಟೆಂಟ್ ಚೇಂಜ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ನೋಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಯಾವಾಗ ಚೇಂಜ್ ಆದ್ರೆ ಆಮೇಲೆ ಚೇಂಜ್ ಮಾಡ್ತೀನಿ. ನಾನು ಮನೆ ಕಡೆ ಬಂದೆ. ಅದಾದ್ಮೇಲೆ ನನ್ನ ತಂಗಿ ಫೋನ್ ಮಾಡಿದ್ರು, ಬಂದು ಕರ್ಕೊಂಡು ಹೋಗಂತ. ಅವಳು ಹೊಸಕೋಟೆಯಿಂದ ಬರೋಷ್ಟಲ್ಲೇ ಇಷ್ಟೊತ್ತಾಗುತ್ತೆ, ಡೈಲಿ ಕೋರ್ಟ್ ಹೋಗಿ ಬರೋಷ್ಟಲ್ಲಿ. ಅದಾದ್ಮೇಲೆ ಅವಳು ಕರ್ಕೊ ಬಂದೆ. ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಮಾಡಿತ್ತು. ಅದನ್ನ ಹೊಟ್ಟೆಗೆ ಹಾಕೊಂಡು ಟಿವಿ ನೋಡ್ತಾ ಇದ್ದೆ. ಟಿವಿ ನೋಡ್ಬೇಕಾದ್ರೆ ನಿದ್ದೆ ಎಳಿತಾ ಇತ್ತು. ಸರಿ ಆಯ್ತು ಮಲ್ಕೋಣ ಅಂತ ಬಂದು ಮಲ್ಕೊಂಡೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ.